ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕೆಂತಂದ್ರೆ 2.25 ವರ್ಷದಿಂದ ಏನೇನೂ ಕೆಲಸ ಮಾಡ್ದಲೆ ಸಾಧನಾ ಸಮಾವೇಶ ಮಾಡುವಂಥ ಒಂದು ಬಂಡ ಧೈರ್ಯ ತೋರ್ತಾ ಇದ್ದಾರಲ್ಲ, ಇವರ ಈ ಬಂಡ ಧೈರ್ಯನ ಮೆಚ್ಚಲೇಬೇಕು. ಸಿದ್ದರಾಮಯ್ಯ ಸಾಹೇಬ್ರೆ, ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ. ಈ ಹಿಂದೆ 2013ರಿಂದ 18ರವರೆಗೂ ಮುಖ್ಯಮಂತ್ರಿ ಆಗಿದ್ರಿ. ಈಗ 2023ರಿಂದ ಇದುವರೆಗೂ ಈಗ ಮುಖ್ಯಮಂತ್ರಿ ಆಗಿ ಇದ್ದೀರಿ. 2.25 ವರ್ಷ ಆಯಿತು. ಸರ್, ಮೈಸೂರಲ್ಲಿ ನೀವು ಸಾಧನಾ ಸಮಾವೇಶ ಮಾಡಲಿಕ್ಕೆ ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಹೇಳಿ ಸರ್? ಮೊದಲನೇ ಟರ್ಮಲ್ಲಿ ನೀವು ಡಿ ಸಿ ಆಫೀಸ್ ಒಂದು 34 ಕೋಟಿ ಡಿ ಸಿ ಆಫೀಸ್ ಕಟ್ಟಿಸಿದ್ರೆ ಅದಕ್ಕೂ 15 ಎಕರೆ ಜಾಗ ಕೊಡಿಸಿದ್ದು ನಾನೇನೆ. ಅದಾದ ನಂತರ ಚಾಮರಾಜ ಕ್ಷೇತ್ರದ MLA ಆಗಿದ್ದಂತಹ ವಾಸಣ್ಣವರ ಒತ್ತಾಸೆಯಿಂದಾಗಿ ಒಂದು ಮಹಾರಾಣಿ ಕಾಲೇಜ್ ಬಂತು, ಒಂದು 50 ಕೋಟಿ ರೂಪಾಯಿದು. ಯಡಿಯೂರಪ್ಪ ಸಾಹೇಬ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿಗೆ ಜಯದೇವನ ಕೊಟ್ಟಿದ್ರು, ರಾಮದಾಸ್ಜಿಯವರ ಪ್ರಯತ್ನ ಇತ್ತು. ತದನಂತರ ಶಂಕರಲಿಂಗೇಗೌಡರು KRS ರೋಡಲ್ಲಿ ಅದಕ್ಕೆ ಜಾಗವನ್ನು, ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ಜಾಗ ಗುರುತಿಸಿದ್ರು. ನೀವು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು 180 ಕೋಟಿ ಕೊಟ್ಟು ಉಳಿದ ದುಡ್ಡನ್ನು ಟ್ರಸ್ಟ್ ಅವರೇ ಹಾಕಿ ಒಂದು ಬಿಲ್ಡಿಂಗ್ ಕಟ್ಟಿಸಿರು. ಇದ್ರ ಹೊರತಾಗಿ ನಿಮ್ಮ ಏನು ಸಾಧನೆ ಇದೆ ಹೇಳಿ ಸರ್? ಅದರಲ್ಲೂ ವಿಶೇಷವಾಗಿ ಈ ಟರ್ಮಲ್ಲಿ, ಈ ಲಾಸ್ಟ್ 2.25 ವರ್ಷದಲ್ಲಿ ಏನು ಕೆಲಸ ಮಾಡಿದ್ರಿ ಹೇಳಿ ಸರ್? ಯಾಕೋಸ್ಕರ ನೀವು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ? ಹೇಳ್ಕೊಳಕ್ಕೆ ಏನಾದರೂ ಕೆಲಸ ಬೇಕಲ್ವಾ? ಯಾವ ಕೆಲಸ ನೀವು ಮಾಡಿದ್ದೀರಿ ಅನ್ನೋದನ್ನು ದಯವಿಟ್ಟು ಹೇಳಿ ಸರ್. ಒಂದಷ್ಟು ಅನುದಾನವನ್ನು ಕೊಟ್ಟಿರುವಂಥದ್ದು ಬಿಟ್ಟರೆ ಯಾವುದೇ ಹೊಸ ಯೋಜನೆಗಳನ್ನು ನೀವು ಮೈಸೂರಿಗೆ ಕೊಟ್ಟಿಲ್ಲ. ಮತ್ತು ಏನಂತ ಜನಕ್ಕೆ ಹೇಳ್ತೀರಿ ಸರ್? ಮೈಸೂರಿಗೆ ಮದುವೆಗೆ ಬಂದೆ, ಮುಂಜಿಗೆ ಬಂದೆ, ಬೀಗರೂಟಕ್ಕೆ ಬಂದೆ, ನಿಮ್ಮ ಕಾರ್ಯಕರ್ತರ ಇದಕ್ಕೆ ಬಂದೆ, ಇಷ್ಟು ಬಿಟ್ಟರೆ ಟ್ರಾನ್ಸ್ಫರ್ ಮಾಡಿಸಿದೆ. ಅದು ಬಿಟ್ಟರೆ ನಿಮಗೆ ಹೇಳ್ಕೊಳ್ಳೋದಕ್ಕೆ ಯಾವ ಸಾಧನೆ ಇದೆ ಹೇಳಿ ಸರ್? 7.25 ವರ್ಷ ಸರ್ ನೀವು ಟೋಟಲ್ಲು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ಮುಖ್ಯಮಂತ್ರಿಯಾಗಿ 2.25 ವರ್ಷ ಇದ್ದಿದ್ದು ಇಡೀ ಶಿವಮೊಗ್ಗದ ಚಿತ್ರಣವನ್ನು ಬದಲಾಯಿಸಿದರು. ನಮ್ಮ ಮಹಾರಾಜರು ಕಟ್ಟಿದಂಥ ಊರನ್ನು ನೀವು 7.25 ವರ್ಷ ಮುಖ್ಯಮಂತ್ರಿ ಆದ್ರೂ ಕೂಡ ಅದಕ್ಕೊಂದು ಏನು ಸರಿಯಾದ ದುಃಖನ ತೋರಿಸ್ಲಿಲ್ಲ. ನೀವು ಏನು ಕೆಲಸವನ್ನು ಮಾಡಿದ್ರಿ ಹೇಳಿ? ಫಿಲ್ಮ್ ಸಿಟಿ ಮಾಡ್ತೀವಿ ಇಮ್ಮೋವನಲ್ಲಿ ಅಂತೇಳಿ ಫಸ್ಟ್ ಟರ್ಮಲ್ಲೇ ಹೇಳಿದ್ರಿ. ಇಲ್ಲಿವರೆಗೂ ಮಾಡಿದ್ರ ಸರ್? ಇಲ್ಲೊಂದು ಟೂರಿಸಮ್ ಸರ್ಕ್ಯೂಟ್ ಮಾಡ್ತೀವಿ ಅಂತೇಳಿ ಹೇಳಿದ್ರಿ, ಮಾಡಿದ್ರ ಸರ್? ಇವತ್ತು ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಕೊಡಗು ಇರ್ಬೋದು, ಹಾಸನ ಇರ್ಬೋದು, ಈ ಹಳೆ ಮೈಸೂರು ಭಾಗದ ಈ ಟಿಪಿಕಲ್ ಹಳೆ ಮೈಸೂರು ಭಾಗ ಅಂತೇನಿದೆಯಲ್ಲ, ಇಲ್ಲಿ ನಿಮ್ಮ ಕೊಡುಗೆ ಏನಿದೆ ಸರ್ ಹೇಳಿ ಸರ್? ಏನೇನೂ ಇಲ್ಲ ನಿಮ್ಮದು ಕೊಡುಗೆ. ಎಲ್ರಿಗೂ ಕೂಡ ನೀವು ಡೆತ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು, ನಿಮ್ಮ ಪಾಣಿ ಪಟ್ಟ ತೊಗೊಳೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು, ಬರ್ತ್ ಸರ್ಟಿಫಿಕೇಟಿಗೆ ದುಡ್ಡು ಜಾಸ್ತಿ ಮಾಡಿದ್ದು, ಹಾಲಿಂದ ದರವನ್ನು 9 ರೂಪಾಯಿ ಜಾಸ್ತಿ ಮಾಡಿದ್ದು, ಅಗತ್ಯ ಸೇವೆಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದು, ಮುದ್ರಾಂಕ ಬೆಲೆಯನ್ನು ಜಾಸ್ತಿ ಮಾಡಿದ್ದು, ಮೈಸೂರು ಸಿಟಿಗೆ 5 ರೂಪಾಯಿನೂ ಕೊಡದಲ್ಲೇ ಇರೋವಂಥದ್ದು. ಇದನ್ನು ನೀವು ಸಾಧನೆ ಅಂತ ಹೇಳ್ಕೊಳ್ತೀರಾ ಸರ್? ಸರ್, ಇಲ್ಲಿರುವಂಥ ಒಂದು ಕೆಲಸ, ಇವತ್ತು ಚಾಮುಂಡಿ ಬೆಟ್ಟದ ಅಭಿವೃದ್ಧಿಯಿಂದ ಹಿಡಿದು ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಆಗಿರುವಂಥ ಬೆಳವಣಿಗೆ ಇರ್ಬೋದು, ಮೈಸೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಿಗೂ ಅಮೃತ್ ಮತ್ತು ಜಲಜೀವನ್ ಮಿಷನಲ್ಲಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಇವತ್ತು ಕುಡಿಯೋ ನೀರನ್ನು ಕೊಡ್ತಾ ಇರೋದು ಎಲ್ಲದೂ ಕೂಡ ಮೋದಿಯವರು ಕೊಡ್ತಾ ಇದ್ದಾರೆ. ನೀವು ಏನು ಅಂತ ಹೇಳ್ಕೊಳ್ತೀರಿ ಸರ್? ಯಾವ ಕೆಲಸನೂ ಇಲ್ಲ. ಇವ್ರ ಬಗ್ಗೆ ಉಡಾಫೆ ಮಾತಾಡೋದು, DK ಶಿವಕುಮಾರ್ ಅವ್ರನ್ನ ಹದ್ದು ಬಸ್ತಲ್ಲಿ ಇಡಬೇಕು, ಅದಕ್ಕೋಸ್ಕರ ಆ ಕಡೆ ಬೇರೆಯವ್ರನ್ನೆಲ್ಲ ರಾಜಣ್ಣ ಅವ್ರನ್ನ, ಜಾರಕಿಹೊಳಿ ಅವ್ರನ್ನ ಎತ್ಕಟ್ಟೋದು, ಹೇಳಿಕೆ ಕೊಡಿಸೋದು. ಇದು ಬಿಟ್ಟರೆ ನಿಮ್ಮ ಸಾಧನೆ ಏನಿದೆ ಸರ್ ಹೇಳಿ? ಯಾವ ಸಾಧನೆಯೂ ಇಲ್ಲ. ಮೈಸೂರಿನಲ್ಲಿ ಪ್ರತಿ ಕೆಲಸನೂ ಕೂಡ ನಮ್ಮ BJP ಸರ್ಕಾರ ಇರುವಂಥ ನಾವು ಮಾಡಿದ್ದೀವಿ. ಇನ್ನು ಕಸ ತೆಗೆಸೋ ಕೆಲಸನೂ ನಾವು ಮಾಡಿದ್ದು, ಕುಡಿಯೋ ನೀರು ಕೊಡೋವಂಥ ಕೆಲಸನೂ ನಾವು ಮಾಡಿರೋವಂಥದ್ದು. ನೀವು ಮಾಡಿದ್ದು ಏನು ಸರ್? ಒಂದು ಮೈಸೂರಿಗೆ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಕಟ್ಟೋಕ್ಕೂ ಆಗಿಲ್ಲ. ನೀವು 2.25 ವರ್ಷದಲ್ಲಿ ನೀವು ಭೂಮಿ ಪೂಜೆ ಮಾಡಿ ಬಿಲ್ಡಿಂಗ್ ಕಟ್ಟಿರೋಂಥದ್ದು ಒಂದಾದರೂ ಒಂದು ಯೋಜನೆ ಹೇಳಿ ಸರ್? ಯಾವುದಿಲ್ಲ. ಮತ್ತೆ ಏನಕ್ಕೆ ಅಂತ ನೀವು ಸಾಧನಾ ಸಮಾವೇಶ ಮಾಡ್ತಿದ್ರಿ? ಶಕ್ತಿ ಪ್ರದರ್ಶನ ನಾಯಕತ್ವದ ಬದಲಾವಣೆ ವಿಚಾರಗಳು ಚರ್ಚೆ ಆಯ್ತಲ್ಲ, ಶಕ್ತಿ ಪ್ರದರ್ಶನ ಆಯ್ತು. ಅವರು ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಹೋರಾಟವನ್ನೇ 2.25 ವರ್ಷದಿಂದ ಮಾಡ್ತಾ ಇದ್ದಾರೆ ಹೊರತು ಏನು ಮಾಡ್ತಾ ಇಲ್ಲ. DK ಶಿವಕುಮಾರ್ ಅವ್ರ ವಿರುದ್ಧ ಯಾರ್ಯಾರನ್ನ ಎತ್ಕಟ್ಬೋದು, ತುಮಕೂರಿಂದ ರಾಜಣ್ಣ ಅವ್ರನ್ನ ಎತ್ಕಟ್ಬೋದು, ಆ ಕಡೆ ಬೆಳಗಾವಿ ಚಿಕ್ಕೋಡಿಯಿಂದ ಜಾರಕಿಹೊಳಿ ಅವ್ರನ್ನ ಎತ್ಕಟ್ಬೋದು, ಇನ್ನು ಯಾರನ್ನಲ್ಲಿ ಇದರಲ್ಲಿ ಹೋದರೆ ದಾವಣಗೆರೆಯಲ್ಲಿ ಶಾಮನೂರು ಅವ್ರನ್ನ ಎತ್ಕಟ್ಬೋದು, ಇನ್ನು ಉಳಿದವ್ರನ್ನ ಯಾರ್ಯಾರಿದ್ದಾರೆ ಅವ್ರನ್ನ ಹೇಳಿಕೆ ಕೊಡಿಸೋವಂಥದ್ದು, ಈ ಕಡೆಯಲ್ಲಿ ಮಾದೇವಪ್ಪನವ್ರನ್ನ ಎತ್ಕಟ್ಟೋದು, ಈ ಥರ ಹೇಳಿಕೆಗಳನ್ನು ಬಿಟ್ಟರೆ ಮಾಡಿದ್ರಿ ಸರ್ 2.25 ವರ್ಷದಲ್ಲಿ? ನನಗಂತೂ ಏನೂ ಕಾಣಿಸ್ತಾ ಇಲ್ಲ ನಿಮ್ಮ ಮಾಡಿರೋಂಥದ್ದು. ನೀವೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 7.25 ವರ್ಷ ಸತತವಾಗಿ ಆಡಳಿತನ ಕೊಟ್ಟಿದ್ದೀರಿ ನೀವು, ಆದರೆ ಮಾಡಿದ ಕೆಲಸ ಮಾತ್ರ ಇಲ್ಲ. ಆದ್ರೂ ಕೂಡ ಸಾಧನಾ ಸಮಾವೇಶ ಮಾಡ್ತೀನಿ ಅಂತ ಬಂದಿದ್ದೀರಲ್ಲ, ನಿಮ್ಮ ಸಾಧನೆ ಏನಾದ್ರು ಇತ್ತು ಅಂದರೆ DK ಶಿವಕುಮಾರ್ ಅವರಿಗೆ
ನ್ಯಾಯಯುತವಾಗಿ ಸಲ್ಲಬೇಕಾದಂಥ ಚೇರನ್ನು ಇನ್ನೂ ನೀವೇ ಇಟ್ಕೊಂಡಿದ್ದೀರಲ್ಲ, ಭದ್ರವಾಗಿ ಇಟ್ಕೊಂಡಿದ್ರಿ, ಮುಂದೆನೂ ಕೊಡಲ್ಲ ಅಂತ ಹೇಳ್ತಿದ್ರಲ್ಲ, ಇದು ಒಂದೇ ಸಾಧನೆ ಸರ್ ನಿಮ್ದಿರೋದು.